Hey guys, welcome back to series of business studies, chapter 4 business services. Business services last chapter ಅಲ್ಲಿ ನಾವು ಮೀನಿಂಗ್ ಬಗ್ಗೆ ಮಾತಾಡಿದ್ವಿ, ಫೀಚರ್ಸ್ ಬಗ್ಗೆ ಮಾತಾಡಿದ್ವಿ ಅಂಡ್ ಆಲ್ಸೋ ಟೈಪ್ಸ್ ಆಫ್ ಬಿಸ್ನೆಸ್ ಸರ್ವಿಸಸ್ ಬಗ್ಗೆನೂ ಮಾತಾಡಿದ್ವಿ. ಇವತ್ತು ಬಿಸ್ನೆಸ್ ಸರ್ವಿಸಸ್ ಯಾವ ಒಂದು ಸರ್ವಿಸಸ್ ನ ಬಿಸ್ನೆಸ್ ಕೊಡುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ಈ 5 ಬಿಸ್ನೆಸ್ ಸರ್ವಿಸಸ್ ನ ಬಿಸ್ನೆಸ್ ಕೊಡುತ್ತೆ. ಬ್ಯಾಂಕಿಂಗ್ ಆಗಿರ್ಬೋದು, ಇನ್ಸೂರೆನ್ಸ್ ಆಗಿರ್ಬೋದು, ಕಮ್ಯುನಿಕೇಶನ್ ಆಗಿರ್ಬೋದು, ವೇರ್ ಹೌಸಿಂಗ್ ಆಗಿರ್ಬೋದು. ಒಂದೊಂದನ್ನೇ ಡಿಸ್ಕಸ್ ಮಾಡ್ತಾ ಹೋಗೋಣ. ಒನ್ ಬೈ ಒನ್ ನೋಡ್ಕೊಂಡು ಹೋದ್ರೆ ನಮ್ಗೆ ಗೊತ್ತಾಗುತ್ತೆ. ಫಸ್ಟ್ ಒನ್ ಬ್ಯಾಂಕಿಂಗ್. ಬ್ಯಾಂಕಿಂಗ್ ಅಂದ್ರೆ ಏನು? ನಿಮ್ಗೂ ನಮಗೂ ಗೊತ್ತಿರುವಂತದ್ದು. ಬ್ಯಾಂಕಿಂಗ್ ತುಂಬಾ ಈಸಿ ಅಂಡ್ ತುಂಬಾ ಎಲ್ಲರಿಗೂ ನೋನ್ ಥಿಂಗ್ ಬ್ಯಾಂಕಿಂಗ್ ಅನ್ನೋದು. ಸೊ ಹಾಗಾದ್ರೆ ಬ್ಯಾಂಕಿಂಗ್ ಅಂದ್ರೆ ಏನು? ಬ್ಯಾಂಕಿಂಗ್ ಅಂದ್ರೆ ಇಷ್ಟೇ, ಡೆಪಾಸಿಟ್ ನ ಅಕ್ಸೆಪ್ಟ್ ಮಾಡುತ್ತೆ ನಿಮ್ಮಿಂದ, ಪಬ್ಲಿಕ್ ಇಂದ. ಯಾವ ಪರ್ಪಸ್ಗೋಸ್ಕರ? ಲೆಂಡ್ ಮಾಡೋ ಪರ್ಪಸ್ಗೋಸ್ಕರ ಡೆಪಾಸಿಟ್ ನ ಅಕ್ಸೆಪ್ಟ್ ಮಾಡುತ್ತೆ, ಲೆಂಡ್ ಮಾಡುತ್ತೆ ಬೇರೆಯವ್ರಿಗೆ, ಅಂದ್ರೆ ಬೇಕಾಗಿರುವಂತವ್ರಿಗೆ. ಇದನ್ನ ಬ್ಯಾಂಕ್ ಅಂತ ಕರೀತಾರೆ. ಮತ್ತೆ ಇನ್ನೂ ಒಂದಷ್ಟು ಸರ್ವಿಸ್ಗಳನ್ನ ಕೊಡ್ತಾರೆ. ಸೊ ನಿಮ್ಗೆ ಯಾವಾಗ ಬೇಕೋ ಅವಾಗ ವಾಪಸ್ ಕೊಡುವಂಥದ್ದಾಗಿರ್ಬೋದು, ಇದೆಲ್ಲ ಮಾಡುವಂಥದ್ದೇ ಬ್ಯಾಂಕ್. ಸೊ ಬ್ಯಾಂಕಿಂಗ್ ಅರ್ಥ ಇಷ್ಟೇ, ಅಥವಾ ಬ್ಯಾಂಕಿಂಗ್ ಕೆಲಸನೇ ಇಷ್ಟು. ಅಕ್ಸೆಪ್ಟ್ ಡೆಪಾಸಿಟ್ ಅಂದ್ರೆ ಡೆಪಾಸಿಟ್ ನ ಅಕ್ಸೆಪ್ಟ್ ಮಾಡುತ್ತೆ, ನೀವು ಯಾವಾಗ ಕೇಳ್ತಿರೋದು ವಾಪಸ್ ಕೊಡುತ್ತೆ. ಬಟ್ ಆ ಒಂದು ಡೆಪಾಸಿಟ್ ನ ಯಾವ ಒಂದು ಉದ್ದೇಶಕ್ಕೆ ತಗೊಳುತ್ತೆ ಅಂದ್ರೆ ಬೇರೆಯವ್ರಿಗೆ ಲೆಂಡ್ ಮಾಡಕ್ಕೋಸ್ಕರ ಅಷ್ಟೇ, ಸಿಂಪಲ್. ಓಕೆ, ನೆಕ್ಸ್ಟ್ ಟೈಪ್ಸ್ ಆಫ್ ಬ್ಯಾಂಕ್ ಅಂತ ಬರುತ್ತೆ. ಟೈಪ್ಸ್ ಆಫ್ ಬ್ಯಾಂಕ್ ಅಂದ್ರೆ ಬ್ಯಾಂಕ್ ಅಲ್ಲಿ ಬರುವಂತ ವಿಧಗಳು. ಫಸ್ಟ್ ಆಫ್ ಆಲ್ ಕಮರ್ಷಿಯಲ್ ಬ್ಯಾಂಕ್. ಕಮರ್ಷಿಯಲ್ ಬ್ಯಾಂಕ್ ನಮ್ಗೆಲ್ಲ ಗೊತ್ತಿರುವಂಥದ್ದು. ನಾರ್ಮಲಿ ಈ ನಾವೇನ್ ಯೂಸ್ ಮಾಡ್ತೀವಿ ಬ್ಯಾಂಕ್ಸ್ಗಳೆಲ್ಲ, ಅದೆಲ್ಲ ಕಮರ್ಷಿಯಲ್ ಬ್ಯಾಂಕ್. ಅಂದ್ರೆ ಕಾರ್ ಲೋನ್ ಕೊಡೋದು, ಹೋಮ್ ಲೋನ್ ಕೊಡೋದು, ಈ ಥರದ್ದೆಲ್ಲ ಕೊಡ್ತಾರಲ್ಲ, ಇದೆಲ್ಲ ಕಮರ್ಷಿಯಲ್ ಬ್ಯಾಂಕಿಂಗ್. ಸೊ ಕಮರ್ಷಿಯಲ್ ಬ್ಯಾಂಕಿಂಗ್ ಆರ್ ಗವರ್ನ್ಡ್ ಆ್ಯಂಡ್ ರೆಗ್ಯುಲೇಟೆಡ್ ಬೈ ಇಂಡಿಯನ್ ಬ್ಯಾಂಕಿಂಗ್ ಆಕ್ಟ್ 1949. ಅಕಾರ್ಡಿಂಗ್ ಟು ದಟ್ ಅವರೊಂದು ಬ್ಯಾಂಕಿಂಗ್ ಏನ್ ಮಾಡಬೇಕು, ರೆಗ್ಯುಲೇಷನ್ ಇಟ್ಟಿರ್ತಾರೆ, ಹಿಂಗೆ ಇರಬೇಕು ಈ ಬ್ಯಾಂಕ್, ಕಮರ್ಷಿಯಲ್ ಬ್ಯಾಂಕ್ ಅಂದ್ರೆ ಹಿಂಗಿರುತ್ತೆ ಅಂತ. ಅದ್ರ ಪ್ರಕಾರ ನಡ್ಸ್ಕೊಂಡು ಹೋಗ್ತಾರೆ. ಅವ್ರ ಉದ್ದೇಶ, ಅವ್ರ ಮೈನ್ ಕೆಲಸ ಏನು ಅಂದ್ರೆ ಅಕ್ಸೆಪ್ಟ್ ಡೆಪಾಸಿಟ್ ಫ್ರಮ್ ದ ಪಬ್ಲಿಕ್ ಫಾರ್ ದ ಪರ್ಪಸ್ ಆಫ್ ಲೆಂಡಿಂಗ್. ಅವ್ರ ಉದ್ದೇಶ ಏನು ಅಂದ್ರೆ ಅಕ್ಸೆಪ್ಟ್ ಮಾಡ್ಕೊಂತಾರೆ ಒಂದು ಪಬ್ಲಿಕ್ ಇಂದ ಡೆಪಾಸಿಟ್ ನ ಅಥವಾ ಅಮೌಂಟ್ ನ, ಅದನ್ನ ಬೇರೆಯವರಿಗೆ ಕೊಡ್ತಾರೆ ಸಾಲದ ರೂಪದಲ್ಲಿ. ಸೊ ದಟ್ ಅವರು ಒಂದು ಬಿಸ್ನೆಸ್ ಮಾಡ್ಕೋತಾರೆ. ಇಷ್ಟೇ ಕಮರ್ಷಿಯಲ್ ಬ್ಯಾಂಕಿಂಗ್ ಮಾಡುವಂಥದ್ದು. ದಿಸ್ ಇಸ್ ದ ಫಸ್ಟ್ ಟೈಪ್. ಸೆಕೆಂಡ್ ಟೈಪ್ ಮಾತಾಡೋಕ್ಕಿಂತ ಮುಂಚೆ, ದೇರ್ ಆರ್ 2 ಟೈಪ್ಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್. ಅಂದ್ರೆ ಕಮರ್ಷಿಯಲ್ ಬ್ಯಾಂಕ್ ಅಲ್ಲಿ 2 ತರ ಇದೆ. ಒಂದು ಪಬ್ಲಿಕ್ ಬ್ಯಾಂಕ್ ಅಂಡ್ ಪ್ರೈವೇಟ್ ಬ್ಯಾಂಕ್. ಪ್ರೈವೇಟ್ ಬ್ಯಾಂಕ್ ಯಾವ್ದು ಅಂದ್ರೆ ಇಲ್ಲೇ ಹಾಕಿದೀನಿ. ಪ್ರೈವೇಟ್ ಬ್ಯಾಂಕ್ ಯಾವ್ದು ಅಂದ್ರೆ ಪ್ರೈವೇಟ್ಲಿ ಓನ್ಡ್ ಬ್ಯಾಂಕ್ಸ್ ಆರ್ ಪ್ರೈವೇಟ್ ಬ್ಯಾಂಕ್. HDFC ಬ್ಯಾಂಕ್ ಆಗಿರ್ಬೋದು ಅಥವಾ ICICI ಬ್ಯಾಂಕ್ ಆಗಿರ್ಬೋದು, ಇದೆಲ್ಲ ಪ್ರೈವೇಟ್ ಬ್ಯಾಂಕ್. ನ್ಯಾಷನಲೈಸ್ಡ್ ಬ್ಯಾಂಕ್ನೆಲ್ಲ ನಾವು ಪಬ್ಲಿಕ್ ಸೆಕ್ಟರ್ ಬ್ಯಾಂಕಿಂಗ್ ಅಂತ ಕರೀತಾರೆ. SBI ಇಸ್ ಬೆಸ್ಟ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್, ವಿ ಆಲ್ ನೋ. ಸೊ SBI ಅಂಡ್ ಕೆನರಾ ಬ್ಯಾಂಕ್ ಇದೆ, ನ್ಯಾಷನಲೈಸ್ಡ್ ಬ್ಯಾಂಕ್ ಎಲ್ಲ. ಓಕೆ, ನೆಕ್ಸ್ಟ್ ದ ಸೆಕೆಂಡ್ ಒನ್, ಕೋಆಪರೇಟಿವ್ ಬ್ಯಾಂಕ್. ಕೋಆಪರೇಟಿವ್ ಬ್ಯಾಂಕ್ ಈಗ ಆಲ್ರೆಡಿ ನಾನು ಸೆಕೆಂಡ್ ಚಾಪ್ಟರ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ಬಿಟ್ಟಿದ್ದೀನಿ. ಮತ್ತೆ ನಾನು ಎಕ್ಸ್ಪ್ಲೈನ್ ಮಾಡಕ್ ಹೋಗಲ್ಲ, ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಏನು ಆ ಒಂದು ಕೋಆಪರೇಟಿವ್ ಬ್ಯಾಂಕ್ ಅಂತ ಹೇಳಿದ್ರೆ. ಸೊ ಕೋಆಪರೇಟಿವ್ ಬ್ಯಾಂಕ್ ಅನ್ನೋದು ಜಸ್ಟ್ ಲಾಭದ ಉದ್ದೇಶದಿಂದ ಅಲ್ದಿರಾ ಬಡವರಿಗೆ, ಅಂದ್ರೆ ಒಂದು ಸೆಕ್ಟರ್ಗೆ ಅಥವಾ ಒಂದು ಗ್ರೂಪ್ಗೆ ಹೆಲ್ಪ್ ಆಗಲಿ ಅಂತ ಒಂದು ಬಿಸ್ನೆಸ್ ನ ಮಾಡ್ಕೊಂಡಿರ್ತಾರೆ, ಅಥವಾ ಬ್ಯಾಂಕಿಂಗ್ ಮಾಡ್ತಾ ಇರ್ತಾರೆ. ಆ ಒಂದು ಮೆಂಬರ್ಗೆ ಲೋನ್ ಕೊಡುವಂಥದ್ದಾಗಿರ್ಬೋದು, ಆ ಮೆಂಬರ್ಸ್ ಇಂದ ಡೆಪಾಸಿಟ್ ನ ಅಕ್ಸೆಪ್ಟ್ ಮಾಡೋದಾಗಿರ್ಬೋದು, ಈ ತರದ ಕೆಲಸಗಳನ್ನ ಮಾಡ್ತಾರೆ. ಇವರೇ ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಸ್ಪೆಷಲೈಸ್ಡ್ ಬ್ಯಾಂಕ್. ಸ್ಪೆಷಲೈಸ್ಡ್ ಬ್ಯಾಂಕ್ ಅನ್ನೋದು ಸ್ಪೆಷಲಿ ಡಿಸೈನ್ ಆಗಿರುವಂಥದ್ದು. ಏನಕ್ಕೆ ಅನ್ನೋದಾದ್ರೆ, ಈ ಬ್ಯಾಂಕ್ಗಳು ಒಂದು ಸ್ಪೆಸಿಫಿಕ್ ಪರ್ಪಸ್ಗೋಸ್ಕರ ಮಾಡಿರ್ತಾರೆ. ಯಾವ ಒಂದು ಪರ್ಪಸ್ಸು ಅಥವಾ ಏನಕ್ಕೊಂದು ಈ ಒಂದು ಪರ್ಪಸ್ನ ಮಾಡಿರ್ತಾರೆ, ಅಥವಾ ಇದು ಏನಕ್ಕೆ ಸ್ಪೆಷಲೈಸ್ಡ್ ಅಂತ ಹೇಳಿದಾರೆ, ಅಥವಾ ಸ್ಪೆಷಲ್ಗೆ ಅಂತಾನೆ ಇದನ್ನ ಮಾಡಿದಾರ ಅನ್ನೋದಾದ್ರೆ, ಹೌದು. ಇದು ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಎಕ್ಸ್ಪೋರ್ಟ್, ಇಂಪೋರ್ಟ್, ಅದಕ್ಕೆ ಸಾಲ ಕೊಡುವಂಥದ್ದಾಗಿರ್ಬೋದು. ಅಂದ್ರೆ ಇಂಡಿಯನ್ ಎಕಾನಮಿ ಗ್ರೋತ್ ಮಾಡಕ್ಕೆ ಬರೀ ನೀವು ಕಾರ್ ತಗೊಳಕ್ ಲೋನು, ಮನೆ ಕಟ್ಟಕ್ ಲೋನು, ಮದುವೆ ಮಾಡಕ್ ಲೋನು, ಇದಕ್ಕೆ ತಾನೇ ಲೋನ್ ತಗೊಳ್ಳೋವಂಥದ್ದು ಜನ. ಅದ್ರ ಬದಲು ಎಕ್ಸ್ಪೋರ್ಟ್ ಮಾಡ್ಲಿ, ಫಾರಿನ್ ಎಕ್ಸ್ಚೇಂಜ್ ಈ ತರದ್ದೆಲ್ಲ ಮಾಡ್ಲಿ ಅಂತ ಬ್ಯಾಂಕ್ ಅಲ್ಲಿ ಸಾಲ ಕೊಡೋದಾಗಿರ್ಬೋದು. ಈ ತರದ ಸಾಲ ಕೊಡುವಂಥದ್ದನ್ನ ನಾವು ಸ್ಪೆಷಲೈಸ್ ಬ್ಯಾಂಕಿಂಗ್ ಅಂತ ಕರೀತಾರೆ. ನೆಕ್ಸ್ಟ್ ಹೋಗೋದಾದ್ರೆ ಸೆಂಟ್ರಲೈಸ್ಡ್ ಬ್ಯಾಂಕ್. ಸೆಂಟ್ರಲ್ ಬ್ಯಾಂಕ್ ಅನ್ನೋದು ಒಂದೇ ಇರುತ್ತೆ. 2, 3 ಅಥವಾ ಒಂದು 10 ಬ್ಯಾಂಕ್ಗಳು ಬರಲ್ಲ. ಬಿಕಾಸ್ ಸೆಂಟ್ರಲ್ ಬ್ಯಾಂಕ್ ಅನ್ನೋದು ಒಂಥರ ಅಪ್ಪ ಇದ್ದಂಗೆ, ಫಾದರ್ ಆಫ್ ಬ್ಯಾಂಕ್ಸ್ ಅಂತಾನೆ ಹೇಳ್ಬೋದು. ಸೊ ಬ್ಯಾಂಕ್ಗಳನ್ನ ಕಂಟ್ರೋಲ್ ಮಾಡುವಂತ ಬ್ಯಾಂಕ್, ದಾಟ್ಸ್ ಕಾಲ್ಡ್ ಸೆಂಟ್ರಲ್ ಬ್ಯಾಂಕ್. ಇಲ್ಲಿ ನೀವು ಈ ಪಿಕ್ಚರ್ ಅಲ್ಲಿ ನೋಡ್ಬೋದು ಏನ್ ಮಾಡ್ತಿದ್ದಾರೆ ಅಂತ. ಅಂದ್ರೆ ಬೇರೆ ಬ್ಯಾಂಕ್ ನ ಕಂಟ್ರೋಲ್ ಮಾಡುವಂತ ಬ್ಯಾಂಕ್ ಸೆಂಟ್ರಲ್ ಬ್ಯಾಂಕ್ ಆಗಿರುತ್ತೆ. ಎಕ್ಸಾಂಪಲ್ ಹೇಳೋದಾದ್ರೆ ನಿಮ್ಗೆಲ್ಲ ಗೊತ್ತಾಗುತ್ತೆ. RBI ಇಸ್ ಅ ಫಾದರ್ ಆಫ್ ಬ್ಯಾಂಕಿಂಗ್. ಸೊ ಕಮರ್ಷಿಯಲ್ ಆಕ್ಟಿವಿಟೀಸ್ ಏನಿದೆ ಅದನ್ನ ನೋಡ್ಕೊಳೋದಾಗಿರ್ಬೋದು, ರೆಗ್ಯುಲೇಟ್ ಮಾಡೋದಾಗಿರ್ಬೋದು, ಇದನ್ನೆಲ್ಲ ಸೆಂಟ್ರಲ್ ಬ್ಯಾಂಕ್ ನೋಡ್ಕೊಳುತ್ತೆ. ಬೇರೆ ಬ್ಯಾಂಕ್ಗಳನ್ನೆಲ್ಲ ನೋಡ್ಕೊಂಡು ಕೆಲಸ ಮಾಡುವಂಥದ್ದು. ಓಕೆ, ನೆಕ್ಸ್ಟ್ ಹೋಗ್ತಾ ಇದೀವಿ, ಫಂಕ್ಷನ್ಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್. ಕಮರ್ಷಿಯಲ್ ಬ್ಯಾಂಕ್ನ ಫಂಕ್ಷನ್ಗಳೇನು? ಫಂಕ್ಷನ್ ಅಂದ್ರೆ ಅದ್ರ ಕೆಲಸ ಏನು ಅಂತ ಅಷ್ಟೇ. ಅದ್ರ ಕೆಲಸ ನಮಗೂ ಗೊತ್ತು, ನಿಮಗೂ ಗೊತ್ತು, ನೀವು ಆಲ್ರೆಡಿ ನೋಡಿರ್ತೀರಾ. ಜನರಲ್ ಆಗಿರುವಂಥ ಕ್ವಶನ್ ಆರಾಮಾಗಿ ಬರಿಬೋದು. ಯಾವ್ದಾದ್ರು ನಿಮ್ಮ ಟೆಸ್ಟ್ಗಳಲ್ಲಿ, ಎಕ್ಸಾಮ್ಗಳಲ್ಲಿ ಕೇಳಿದ್ರೆ ಫಂಕ್ಷನ್ಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್ ಅಂದ್ರೆ ಟಕ್ ಅಂತ ಈ ಕ್ವಶನ್ ಪಕ್ಕಾ ಚೂಸ್ ಮಾಡಿ, ಈಸಿ. ಓಕೆ, ಫಸ್ಟ್ ಆಫ್ ಆಲ್ ಫಸ್ಟ್ ಪಾಯಿಂಟ್ ಏನು ಅಂದ್ರೆ ಅಕ್ಸೆಪ್ಟಿಂಗ್ ಡೆಪಾಸಿಟ್ಸ್ ಅಂತ. ಅಂದ್ರೆ ನೀವು ಏನು ಡೆಪಾಸಿಟ್ ಮಾಡ್ತೀರಾ ಬ್ಯಾಂಕಲ್ಲಿ, ಅದನ್ನ ಅಕ್ಸೆಪ್ಟ್ ಮಾಡ್ಕೊಳುವಂಥದ್ದನ್ನ ಫಸ್ಟ್ ಫಂಕ್ಷನ್ ಆಗಿರುತ್ತೆ ಬ್ಯಾಂಕ್. ಬ್ಯಾಂಕ್ ಇರೋದೇ ಅದಕ್ಕೆ ತಾನೆ. ಬ್ಯಾಂಕ್ಗೆ ದುಡ್ಡು ಹೋಗೋದೇ ನೀವು ಡೆಪಾಸಿಟ್ ಮಾಡೋದ್ರಿಂದ. ಸೊ ಅದೇ ಇಲ್ಲ ಅಂದ್ರೆ ಲೋನಿಂಗ್ ಕೊಡುತ್ತೆ ಹೇಳಿ. ಸೊ ಅಕ್ಸೆಪ್ಟಿಂಗ್ ಡೆಪಾಸಿಟ್ ಇಸ್ ಅ ಫಸ್ಟ್ ಥಿಂಗ್ ದೇ ಡೂ. ಆ್ಯಂಡ್ ನೆಕ್ಸ್ಟ್ ಲೆಂಡಿಂಗ್ ಮನಿ. ಅಕ್ಸೆಪ್ಟ್ ಮಾಡಿದ್ಮೇಲೆ ಅವರೇ ಇಟ್ಕೊಳಕ್ಕಾಗಲ್ಲ, ಬಿಸ್ನೆಸ್ ಆಗಲ್ಲ. ಸೊ ಏನು ಮಾಡ್ತಾರೆ, ಲೆಂಡ್ ಮಾಡ್ತಾರೆ ಬೇರೆಯವ್ರಿಗೆ. ಸೊ ದಾಟ್ಸ್ ಸೆಕೆಂಡ್ ಥಿಂಗ್ ದೇ ಡೂ. ಇದು ಸೆಕೆಂಡ್ ಫಂಕ್ಷನ್ ಆಗಿರುತ್ತೆ. ಓಕೆ, ಥರ್ಡ್ ಫಂಕ್ಷನ್ ಚೆಕ್ ಫೆಸಿಲಿಟಿ. ಚೆಕ್ ಕೊಡುವಂಥ ಫೆಸಿಲಿಟಿಗಳು. ಈಗ ನೀವು ಯಾರಿಗೂ ಒಂದು
ಲೀಗಲ್ ಆಗಿ ಚೆಕ್ ಕೊಡಬೇಕು, ನಿನ್ನ ಮೇಲೆ ನಂಬಿಕೆ ಇರಲ್ಲ, ಚೆಕ್ ಕೊಡಿ ಅಂತ ಹೇಳ್ತಾರೆ ಸಾಲ ಇಸ್ಕೊಂಡಾಗ. ಆ ಒಂದು ಕೆಲಸನ ಮಿಡಲ್ ಮ್ಯಾನ್ ಥರ ಆ್ಯಕ್ಟ್ ಮಾಡುತ್ತೆ. ಸೊ ಚೆಕ್ ಫೆಸಿಲಿಟಿ ಕೂಡ ಕೊಡುತ್ತೆ. ಸೊ ಇದು ಒಂದು ಥರ್ಡ್ ಕೆಲಸ. ಮೂರನೇ ಕೆಲಸ ರೆಮಿಟೆನ್ಸ್ ಆಫ್ ಫಂಡ್. ರೆಮಿಟೆನ್ಸ್ ಆಫ್ ಫಂಡ್ ಅನ್ನೋದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಫಂಡ್ನ ಟ್ರಾನ್ಸ್ಫರ್ ಮಾಡುತ್ತೆ. ಈಗ ನಾವು ಏನು ಫೋನ್ಪೇ, ಗೂಗಲ್ ಪೇ ಅಥವಾ ಬೇರೆ ಬೇರೆ ಇಂಟರ್ನೆಟ್ ಬ್ಯಾಂಕಿಂಗ್ಗಳಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ, ನಿಮ್ಮ ಒಂದು ಬ್ಯಾಂಕಿಂದ ಅಥವಾ ನಿಮ್ಮ ಒಂದು ಅಕೌಂಟಲ್ಲಿರುವಂಥ ದುಡ್ಡನ್ನ ಬೇರೆ ಒಂದು ಅಕೌಂಟ್ಗೆ ಅಥವಾ ಬೇರೆ ಒಂದು ಸ್ಟೇಟಲ್ಲಿರೋರಿಗೆ ಅಥವಾ ಎಲ್ಲಾದರೂ ಆಗಿರ್ಬೋದು, ಇಟ್ ಫಿಸಿಕಲಿ ಟ್ರಾನ್ಸ್ಫರ್ ಮಾಡೋ ಥರ ನೀವು ವರ್ಚುವಲಿ ಟ್ರಾನ್ಸ್ಫರ್ ಮಾಡ್ತೀರಾ. ರೆಮಿಟೆನ್ಸ್ ಆಫ್ ಫಂಡ್ ಅಂದರೆ ಟ್ರಾನ್ಸ್ಫರ್ ಮಾಡೋದು ಅಂತ ಆ ಒಂದು ಫೆಸಿಲಿಟಿ ಕೂಡ ಕೊಡುತ್ತೆ. ನೆಕ್ಸ್ಟ್ ಅಲೈಡ್ ಸರ್ವಿಸಸ್. ಅಲೈಡ್ ಸರ್ವಿಸಸ್ ಅಂದರೆ ಈ ದುಡ್ಡನ್ನ ತೊಗೊಳೋದು, ಕೊಡೋದು, ಸಾಲ ಕೊಡೋದು ಬಿಟ್ಟು ಬೇರೆ ಸರ್ವಿಸಸ್ ಕೊಡುತ್ತೆ. ಅದರಲ್ಲಿ ಲಾಕರ್ ಸರ್ವಿಸಸ್ ಕೂಡ ಇದು ಒಂದು ಸರ್ವಿಸಸ್ನ ಬ್ಯಾಂಕ್ಗಳು ಪ್ರೊವೈಡ್ ಮಾಡುತ್ತೆ. ಲಾಕರ್ ಏನಾದರೂ ಸೀಕ್ರೆಟ್ ಇಟ್ಕೊಳ್ಳೋವಂಥದ್ದಾಗಿರ್ಬೋದು ಅಥವಾ ನಿಮ್ಮ ಗೋಲ್ಡ್ಗಳು ಇಡೋದಾಗಿರ್ಬೋದು, ಬೇರೆ ಬೇರೆ ಏನಾದರೂ ಒಳ್ಳೆ ಕಾಸ್ಟ್ಲಿ ಡಾಕ್ಯುಮೆಂಟ್ಸ್ ಅಂತ ಹೇಳ್ತಾರಲ್ಲ ಅದನ್ನೆಲ್ಲ ಇಡುವಂಥ ಸರ್ವಿಸಸ್. ನೆಕ್ಸ್ಟ್ ಟಾಪಿಕ್ ಇ ಬ್ಯಾಂಕಿಂಗ್. ಇ ಬ್ಯಾಂಕಿಂಗ್ನ ಇಂಟರ್ನೆಟ್ ಬ್ಯಾಂಕಿಂಗ್ ಕೂಡ ಅಂತಾರೆ, ಬಟ್ ಇ ಬ್ಯಾಂಕಿಂಗ್ ಅಂದರೆ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಅಂತ ಹೇಳ್ತಾರೆ. ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಅಂದರೆ ಎಲೆಕ್ಟ್ರಾನಿಕ್, ಆ ಒಂದು ಹೆಸರಲ್ಲೇ ಇದೆ ನೋಡಿ ಇ ಅನ್ನೋದು. ಇ ಅನ್ನೋದೇನು ಎಲೆಕ್ಟ್ರಾನಿಕ್ಸ್. ಸೊ ಈ ಎಲೆಕ್ಟ್ರಾನಿಕ್ಸ್ನ ಯೂಸ್ ಮಾಡಿಕೊಂಡು ನೀವು ಬ್ಯಾಂಕಿಂಗ್ ಆಕ್ಟಿವಿಟೀಸ್ನ ಮಾಡಿದ್ರೆ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಅಂತ ಕರೀತಾರೆ. ಸೊ ಅದಕ್ಕೆ ಇ ಬ್ಯಾಂಕಿಂಗ್ ಅಂತ ಹೇಳಿದ್ದಾರೆ. ಸೊ ಇ ಬ್ಯಾಂಕಿಂಗ್ ಅಂದರೆ ಅರ್ಥ ಆಗಿರ್ಬೋದು ನಿಮಗೆ. ಇ ಅಂದ್ರೇನು ಎಲೆಕ್ಟ್ರಾನಿಕ್ ಅಂತ. ಅದನ್ನ ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ಕರೀತಾರೆ ಬಿಕಾಸ್ ಇಂಟರ್ನೆಟ್ ಇಲ್ಲದೆ ಇದು ಯಾವ ಆಗಲ್ಲ. ನೀವು ಒಂದು ಕಡೆಯಿಂದ ಇನ್ನೊಬ್ರಿಗೆ ಅಮೌಂಟ್ ಕಳ್ಸೋದಾಗಿರ್ಬೋದು ಅಥವಾ ನಿಮ್ಮ ಡೇಟಾ ನೋಡೋದಾಗಿರ್ಬೋದು, ಇದೆಲ್ಲ ಮಾಡೋವಂಥದ್ದೆಲ್ಲ ಅದೇ. ಬ್ಯಾಂಕಿಂಗ್ ಆಕ್ಟಿವಿಟೀಸ್ನ ನೀವು ಇಂಟರ್ನೆಟಲ್ಲಿ ಮಾಡೋವಂಥ ಕೆಲಸನ ಅಥವಾ ಎಲೆಕ್ಟ್ರಾನಿಕಲ್ಲಿ ಮಾಡೋವಂಥ ಕೆಲಸನ ಮೊಬೈಲಲ್ಲಿ ಮಾಡ್ಬೋದು. ನಾನು ಏನಕ್ಕೆ ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ಹೇಳ್ತೀರಾ, ಅದನ್ನ ನಾನು ಐ ಡೋಂಟ್ ಥಿಂಕ್ ಸೊ ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ಹೇಳ್ತಾರೆ. ಅದನ್ನ ಇ ಬ್ಯಾಂಕಿಂಗ್ ಅನ್ನೋದು ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್. ಯಾಕೆಂದರೆ ಮೊಬೈಲ್ ಅಥವಾ ಕಂಪ್ಯೂಟರ್ ಅಥವಾ ಬೇರೆ ಡಿವೈಸಸ್ಗಳಲ್ಲಿ ನಾವು ಯೂಸ್ ಮಾಡೋದ್ರಿಂದ ಇಟ್ಸ್ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಅಥವಾ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಅಂತಲೇ ಕರೀತಾರೆ. ಸೊ ಇಷ್ಟೆಲ್ಲ ಆಕ್ಟಿವಿಟೀಸ್ ಮಾಡ್ಬೋದು. ನೀವು ಬ್ಯಾಂಕಲ್ಲಿ ಇರುವಂಥ ಅಮೌಂಟ್ನ ಕೂಡ ನೋಡ್ಬೋದು, ಸ್ಟ್ಯಾಟಿಸ್ಟಿಕ್ ನೋಡ್ಬೋದು, ಯಾವತ್ತೋ ಡ್ರಾ ಆಗಿದೆ ಅಂತ ಬ್ಯಾಲೆನ್ಸ್ ಮಾಡ್ಬೋದು, ದೆನ್ ಬುಕ್ ಮಾಡ್ಬೋದು. ಸುಮಾರಿದೆ ಬ್ಯಾಂಕಿಂಗ್ ಆಕ್ಟಿವಿಟೀಸ್ನ ಹೆಲ್ಪ್ ಮಾಡೋವಂಥದ್ದೆಲ್ಲ ಇಷ್ಟೇ. ನೆಕ್ಸ್ಟ್ ಬೆನಿಫಿಟ್ ಏನೇನಿದೆ ಈ ಬ್ಯಾಂಕಿಂಗಿಂದ, ಏನೇನು ಆಗುತ್ತೆ ಬೆನಿಫಿಟ್ ಈ ಬ್ಯಾಂಕಿಂಗ್, ಎಲೆಕ್ಟ್ರಾನಿಕ್ ಬ್ಯಾಂಕಿಂಗಿಂದ ಆಗುವಂಥ ಬೆನಿಫಿಟ್ಸ್ಗಳೇನು? ಎಲೆಕ್ಟ್ರಾನಿಕ್ ಬ್ಯಾಂಕಿಂಗಿಂದ ಆಗುವಂಥ ಬೆನಿಫಿಟ್ಸ್ ಏನು ಅಂದರೆ ಬ್ಯಾಂಕಿಗೂ ಕಾಯೋ ತಪ್ಪುತ್ತೆ. ಫಸ್ಟ್ ಥಿಂಗ್ ಆಗುವಂಥದ್ದು ಏನು ಅಂದರೆ 24 ಗಂಟೆನೂ ತೆಗ್ದಿರುತ್ತೆ. ಬ್ಯಾಂಕ್ ರಜಾ ಅದು ಇದು ಅಂತ ಏನಿರಲ್ಲ. 365 ದಿನ ವರ್ಷದಲ್ಲಿ, 365 ದಿನ 7 ವಾರ ಎಲ್ಲ ದಿನನೂ 52 ವಾರಗಳು ಕೂಡ ತೆಗ್ದಿರುತ್ತೆ. ಸೊ ದ್ಯಾಟ್ ನೀವು ಯಾವಾಗ ಬೇಕಾದರೂ ಹೋಗಿ ಯೂಸ್ ಮಾಡ್ಕೊಬೋದು ನಿಮ್ಮ ಬ್ಯಾಂಕಿಂಗ್ ಆಕ್ಟಿವಿಟೀಸ್ ಬೇಕಾದರೆ. ಸೊ ಇದು ಒಂದು. ಸೆಕೆಂಡ್ ಹೋಗೋದಾದರೆ ಕಸ್ಟಮರು ಆಫೀಸಲ್ಲೋ ಅಥವಾ ಮನೆಯಲ್ಲೋ ಅವರ ಒಂದು ಕಂಫರ್ಟಲ್ಲಿ ಕೂತ್ಕೊಂಡು ಅವರ ಒಂದು ಬಿಸ್ನೆಸ್ ಆಕ್ಟಿವಿಟೀಸ್ನ ಅಥವಾ ಬ್ಯಾಂಕಿಂಗ್ ಆಕ್ಟಿವಿಟೀಸ್ನ ಮಾಡ್ಬೋದು. ಅದು ಒಂದು ಸರ್ವಿಸಸ್ನ ಕೊಡುತ್ತೆ. ನೆಕ್ಸ್ಟ್ ಸರ್ವಿಸಸ್ ಹೋಗೋದಾದ್ರೆ ಗ್ರೇಟರ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಬೈ ಆಫರಿಂಗ್ ಅನ್ಲಿಮಿಟೆಡ್ ಆಕ್ಸೆಸ್ ಟು ಬ್ಯಾಂಕಿಂಗ್. ಗ್ರೇಟರ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ಕಸ್ಟಮರ್ಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಯಾವಾಗ ಅಂದರೆ ನಿಮಗೆ ಲಿಮಿಟೆಡ್ ಟೈಮ್ ಕೊಟ್ಬಿಟ್ಟು ಇಷ್ಟಕ್ಕೆ ನೀವು ಯೂಸ್ ಮಾಡಬೇಕು, ಇಲ್ಲಿಂದ ಇಲ್ಲಿಗೆ ಬರಬೇಕು ಅನ್ನೋದು ಇಲ್ಲದೆ ಇದ್ದಾಗ. ಸೊ ಆಬ್ವಿಯಸ್ಲಿ ಅದೇ ಇಲ್ಲೂ ಕೂಡ ಆಗಿರೋದು. ಯಾಕೆಂದ್ರೆ ಇಲ್ಲಿ ಅನ್ಲಿಮಿಟೆಡ್ ಟೈಮ್ ಕೊಟ್ಬಿಟ್ಟಿದ್ದಾರೆ. ಅನ್ಲಿಮಿಟೆಡ್ ಟೈಮ್ ಅಂದಾಗ ನೀವು ಎಷ್ಟು ಸಾರಿ ಬೇಕಾದ್ರೂ ಚೆಕ್ ಮಾಡ್ಬೋದು ಬ್ಯಾಲೆನ್ಸ್ನ, ಎಷ್ಟು ಸತಿ ಬೇಕಾದ್ರೂ ಟ್ರಾನ್ಸ್ಫರ್ ಮಾಡ್ಬೋದು, ಕಳ್ಸ್ಕೋಬೋದು. ದರ್ ಇಸ್ ನೋ ಲಿಮಿಟ್ ಇನ್ ಇಂಟರ್ನೆಟ್ ಬ್ಯಾಂಕಿಂಗ್ ನೀವು ನೋಡೋದಾದ್ರೆ. ಸೊ ಅದಕ್ಕೆ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಕಸ್ಟಮರ್ ತುಂಬ ಜನಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ನೆಕ್ಸ್ಟ್ ಇದು ಅಡ್ವಾಂಟೇಜಸ್ ಕಸ್ಟಮರ್ಸ್ಗೆಲ್ಲ ಬ್ಯಾಂಕರ್ಸ್ಗೆ. ಅಂದರೆ ಇಷ್ಟೋವರೆಗೂ ನಾವು ಕಸ್ಟಮರ್ಸ್ಗೋಸ್ಕರ ಏನೇನು ಅಡ್ವಾಂಟೇಜ್ ಆಗುತ್ತೆ ಅಥವಾ ಕಸ್ಟಮರ್ಗೆ ಏನೇನು ಅಡ್ವಾಂಟೇಜ್ ಆಗುತ್ತೆ ಅಂತ ತಿಳ್ಕೊಂಡ್ವಿ. ಈಗ ಬ್ಯಾಂಕರ್ಸ್ಗಳಿಗೆ ಏನೇನು ಅಡ್ವಾಂಟೇಜ್ ಆಗುತ್ತೆ ಅಂತ ನೋಡೋಣ. ಈ ಬ್ಯಾಂಕಿಂಗ್ ಏನೇನು ಪ್ರೊವೈಡ್ ಮಾಡುತ್ತೆ, ಅದರಿಂದ ಬ್ಯಾಂಕರ್ಸ್ಗೆ ಏನು ಯೂಸು ಅಂತ. ಸೊ ಕಾಂಪಿಟೇಟಿವ್ ಅಡ್ವಾಂಟೇಜ್ ಜಾಸ್ತಿ ಆಗುತ್ತೆ. ಅಂದರೆ ಇಲ್ಲೆಲ್ಲ ಜನ ಜಾಸ್ತಿ, ಬ್ಯಾಂಕಲ್ಲಿ ಯಾರು ನಿಂತ್ಕೊಂತಾರಪ್ಪ ಅನ್ನೋದೊಂದು ಜನಗಳಿಗೆ ಇದ್ದರೆ ಅದು ಹೋಗುತ್ತೆ. ಬಿಕಾಸ್ ನೀವು ಯಾವಾಗ ಒಂದು ಇಂಟರ್ನೆಟ್ ಬ್ಯಾಂಕಿಂಗ್ ಕೈಯಲ್ಲೇ ಮೊಬೈಲ್ ಅಲ್ಲಿ ಬ್ಯಾಂಕಿಂಗ್ ಕೊಡ್ತೀರಾ, ಅವರ ಒಂದು ಆಕ್ಟಿವಿಟೀಸ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೀರಾ, ನಿಮ್ಗೆ ಒಂದು ಕಾಂಪಿಟೇಟಿವ್ ಅಡ್ವಾಂಟೇಜ್ ಬರುತ್ತೆ. ಬೇರೆ ಒಂದು ಬ್ಯಾಂಕ್ಗಳು ಅಥವಾ ಹಳ್ಳಿಗಳ ಬ್ಯಾಂಕ್ಗಳಲ್ಲಿ ಇಂಟರ್ನೆಟ್ ಬ್ಯಾಂಕಿಂಗ್ ಕರೆಕ್ಟ್ ಆಗಿರಲ್ಲ. ಸೊ ದಟ್ ನಿಮ್ಮ ಒಂದು ಬ್ಯಾಂಕಿಂಗ್ ಈ ಬ್ಯಾಂಕಿಂಗ್ ಅಪ್ಲೈ ಮಾಡ್ಕೊಳೋದ್ರಿಂದ ತುಂಬ ಬೇಗ ಗ್ರೋತ್ ಆಗುತ್ತೆ. ಒಂದು ಅಡ್ವಾಂಟೇಜ್. ಈ ಬ್ಯಾಂಕಿಂಗ್ ಅನ್ಲಿಮಿಟೆಡ್ ನೆಟ್ವರ್ಕ್ ಕೊಡ್ಬೋದು. ಅಂದರೆ ಒಂದು ದಿನದಲ್ಲಿ ಇಷ್ಟೇ ಕಸ್ಟಮರ್ ಬರ್ತಾರೆ ಅಂತ ಒಂದು ಲಿಮಿಟ್ ಇರುತ್ತೆ. ಬಟ್ ಇಲ್ಲಿ ಅನ್ಲಿಮಿಟೆಡ್ ಕಸ್ಟಮರ್ಸ್ ನಿಮ್ಗೆ ಎಷ್ಟು ಬೇಕಾದರೂ ಬರ್ಬೋದು, ಎಷ್ಟು ಜನ ಬೇಕಾದರೂ ಹೋಗ್ಬೋದು, ಅಥವಾ ಏನು ಬೇಕಾದರೂ ಸರ್ವಿಸ್ನ ಅವ್ರು ತಗೋಬೋದು. ನಿಮ್ಗೆ ಎಲ್ಲಾದರೂ ಡೀಟೇಲ್ ಇರುತ್ತೆ, ಎಲ್ಲೂ ಮಿಸ್ ಆಗಲ್ಲ, ಎಲ್ಲ ರಿಪೋರ್ಟು ಇರುತ್ತೆ. ಸೊ ಐ ಥಿಂಕ್ ದೇ ವಿಲ್ ಪ್ರೊವೈಡ್ ಅನ್ಲಿಮಿಟೆಡ್ ನೆಟ್ವರ್ಕ್. ನೀವು ಎಷ್ಟೊತ್ತು ಬೇಕಾದರೂ ಕೊಡ್ಬೋದು. ಅವ್ರಿಗೆ 6 ಗಂಟೆ ಒಳಗಡೆ ಬರಲೇಬೇಕು ಅನ್ನೋ ರೂಲ್ಸ್ ಇಲ್ಲ. ಅವರು ಕೆಲ್ಸಕ್ಕೆ ಹೋಗಿರ್ತಾರೆ, 6 ಗಂಟೆ ಒಳಗಡೆ ಬ್ಯಾಂಕಿಗೆ ಕೆಲಸ ಬರಬೇಕು, ಈ ಥರದ್ದೆಲ್ಲ ಇತ್ತು ಮುಂಚೆ, ಬಟ್ ಈಗಿಲ್ಲ. And moving on to next one, that is load on branches can be considerably reduced by establishing centralized database. Centralized database ಮಾಡ್ಬಿಡ್ತಾರೆ. ಅಂದರೆ ಒನ್ ಹೋಲ್ ಡೇಟಾಬೇಸ್ ಇಟ್ಬಿಟ್ಟು ಒಂದು ಸಿಸ್ಟಮ್ ಇಟ್ಬಿಟ್ಟು ಅದಕ್ಕೆಲ್ಲ ಒಂದು ಅದರ ಕ್ಲೌಡ್ ಕಂಪ್ಯೂಟಿಂಗ್ ಅಂತ ಹೇಳ್ತಾರೆ. ಎಲ್ಲ ಒಂದು ಡೇಟಾ ಏನಿದೆ ಅದು ಕ್ಲೌಡಲ್ಲಿರುತ್ತೆ. ಸೊ ದಟ್ ನೀವು ಎಲ್ಲೇ ಹೋದ್ರೂ ಯೂಸ್ ಮಾಡ್ಬೋದು. ಆ್ಯಂಡ್ ಪೇಪರ್ ವರ್ಕ್ ಕಮ್ಮಿ ಆಗುತ್ತೆ. ಆಬ್ವಿಯಸ್ಲಿ ಪೇಪರ್ ವರ್ಕ್ ಕಮ್ಮಿ ಆಗುತ್ತೆ ಬಿಕಾಸ್ ಬ್ರಾಂಚಸ್ಗಳ ಮೇಲೆ ಇರುವಂಥ ಲೋಡ್ ಕಮ್ಮಿ ಆಗುತ್ತೆ. ಅವ್ರು ಏನು ಬಂದರು, ಅವ್ರು ಏನು ರೆಕಾರ್ಡ್ ಮಾಡ್ಕೊಂಡ್ರು ಎಲ್ಲ ಬರ್ಕೊಳ್ತಾ ಇರಬೇಕು. ಬಟ್ ಅದಿರಲ್ಲ ಮುಂದಕ್ಕೆ. ಈಗ ಆಲ್ರೆಡಿ ಇಲ್ಲ ಅದು ಆ್ಯಕ್ಚುಲಿ ನಮಗೆ. ಓಕೆ, ದ್ಯಾಟ್ಸ್ ಇಟ್ ಫ್ರೆಂಡ್ಸ್. ಇಫ್ ಲೈಕ್ ದಿಸ್ ವಿಡಿಯೋ, ಹಿಟ್ ಲೈಕ್, ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಲೈಕ್ ನಾನು ಹೇಳ್ತಾನೆ ಇರ್ತೀನಿ ಪದೇ ಪದೇ, ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಮತ್ತೇನು ಮಾಡ್ತಾ ಇದ್ದೀರಾ, ಮತ್ತೇನು ತಡ,
ಜಸ್ಟ್ ಸಬ್ಸ್ಕ್ರೈಬ್ ಮಾಡಿ, ಅದ್ರ ಪಕ್ಕ ಬೆಲ್ ನೋಟಿಫಿಕೇಶನ್ ಬರುತ್ತೆ. ಸೊ ದಟ್ ಎವ್ರಿ ಟೈಮ್ ವಿ ಪೋಸ್ಟ್ ನ್ಯೂ ವಿಡಿಯೋಸ್ ನಿಮಗೆ ಬೇಗ ಆಕ್ಸೆಸ್ ಆಗುತ್ತೆ. ಸೊ ದಟ್ ನೀವು ಬೇಗ ನೋಡ್ಬೋದು. ಏನನ್ನಿಸ್ತು ವಿಡಿಯೋ ಬಗ್ಗೆ ಕಮೆಂಟ್ ಹಾಕಿ. ಇಟ್ ಮೇ ಬಿ ಪಾಸಿಟಿವ್, ನೆಗೆಟಿವ್, ಇಟ್ಸ್ ಓಕೆ. ವಿಲ್ ಟೇಕ್ ಆ್ಯಂಡ್ ವಿಲ್ ಅಪ್ಲೈ. ಏನಾದರೂ ಚೇಂಜಸ್ ಇದ್ದರೆ ದಟ್ಸ್ ಬಿಕಾಸ್ ಇಂಪ್ರೂವ್ ಆಗ್ತಾನೆ ಇರಬೇಕು ಎಲ್ಲರ ಲೈಫಲ್ಲೂ ಅವ್ರವರು. ದರ್ ಇಸ್ ನೋ ಫುಲ್ಲಿ ಅಪ್ಡೇಟೆಡ್. ಎವ್ರಿ ಟೈಮ್ ವಿ ಗೆಟ್ ಅಪ್ಡೇಟ್ ಅಲ್ವಾ. ಸೇಮ್ ಅದೇ ಥರ ಅಪ್ಡೇಟ್ ಆಗೋದು ಇದ್ದೇ ಇರುತ್ತೆ. ನಾವು ಅಪ್ಡೇಟ್ ಆಗೋಣ. ನಿಮ್ಮ ಕಡೆಯಿಂದ ಸಜೆಷನ್ ಬರಲಿ. ಯಾವ್ದಾದ್ರು ಕ್ವಶನ್ಸ್, ಕ್ವಾರೀಸ್, ಎನಿಥಿಂಗ್ ಅಬೌಟ್ ದಿಸ್ ವಿಡಿಯೋಸ್ ಅಥವಾ ನಮ್ಮ ಚಾನಲ್ ಬಗ್ಗೆ just comment below in any video so that we'll reply ಅಷ್ಟೇ. Okay, see you in the next video friends. ಅಲ್ಲಿವರೆಗೂ keep watching our channel. Bye.